ಆಕಾಶಕ್ಕೆ ತೂತು ಬಿದ್ದಂತೆ ಕೊಡಗಿನ ಬಹುತೇಕ ಪ್ರದೇಶಗಳಲ್ಲಿ ಎಡೆಬಿಡದೆ ಮಳೆಯಾಗುತ್ತಿದೆ. ಪುಷ್ಯ ನಕ್ಷತ್ರದ ಕೊನೆ ಘಟ್ಟದಲ್ಲಿ ಮಳೆ ಬೋರ್ಗರೆಯುತ್ತಿದೆ. ಪರಿಣಾಮವಾಗಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು ರಸ್ತೆಗಳು ಕೂಡ ತೊರೆಗಳಾಗಿ ಮಾರ್ಪಟ್ಟಿವೆ. ಜೂನ್ನಿಂದ ಕೈಕೊಟ್ಟಿದ್ದ ಮಳೆ ಇದೀಗ ಕೊಡಗಿನಲ್ಲಿ ತೀವ್ರತೆ ಪಡೆದುಕೊಂಡಿದೆ. ಸಣ್ಣ ಪುಟ್ಟ ಭೂಕುಸಿತ, ಕಟ್ಟಡಗಳಿಗೆ ಹಾನಿ, ಸಂಚಾರ ಸಮಸ್ಯೆಯಂಥ ಪ್ರಕರಣಗಳು ವರದಿಯಾಗುತ್ತಿವೆ. ಮಡಿಕೇರಿಯು ಮಳೆಯ ಊರಾಗಿ ಬದಲಾಗಿದೆ. ಕಳೆದ 3 ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಮಳೆಗೆ ಜನ ಹೈರಾಣಾಗಿದ್ದಾರೆ. ನೀರಿನಲ್ಲಿ ಕೊಚ್ಚಿ ಬಂದ ಕಲ್ಲುಗಳ ರಾಶಿ ರಸ್ತೆಗಳಲ್ಲಿ ಶೇಖರವಾಗುತ್ತಿದೆ. ರಸ್ತೆಗಳ ಹೊಂಡ ಗುಂಡಿಗಳಲ್ಲಿ ನೀರು ನಿಂತು ಅಪಾಯಕಾರಿ ಪರಿಸ್ಥಿತಿ ಸೃಷ್ಟಿಯಾಗಿದೆ. ರಾತ್ರಿ ವೇಳೆ ವೇಗವಾದ ಗಾಳಿಯೂ ಜೊತೆಯಾಗಿ ಮಳೆಯು ಭಯಾನಕ ಪರಿಸರವನ್ನೇ ಸೃಷ್ಟಿಸುತ್ತಿದೆ. ಮಳೆಯ ರೌದ್ರತೆ ಹೆಚ್ಚಾದಂತೆ ಹಳೆಯ ವಿಕೋಪ ಜನರ ಕಣ್ಣ ಮುಂದೆ ಸುಳಿದಾಡುತ್ತಿದೆ. ನಗರದ ಆಯಕಟ್ಟಿನ ಚಾಮುಂಡೇಶ್ವರಿ ನಗರ, ಇಂದಿರಾನಗರ, ಮಂಗಳದೇವಿ ನಗರ, ಪುಟಾಡಿ ನಗರ ಇತ್ಯಾದಿ ಪ್ರದೇಶಗಳಲ್ಲಿ ಜನರು ಭಯಭೀತಿಗೊಳ್ಳುವಂತಾಗಿದೆ. ಮಡಿಕೇರಿಯ ಸ್ಫಟಿಕ ಬಡಾವಣೆಯಲ್ಲಿ ಮೋರಿಯ ನೀರು ರಸ್ತೆಗೆ ನುಗ್ಗಿ ಸಂಪರ್ಕ ಕಡಿತಗೊಂಡಿದೆ. 2ನೇ ಮೊಣ್ಣಂಗೇರಿಯಲ್ಲಿ ಭೂಕುಸಿತದಿಂದ ರಸ್ತೆ ಸಂಚಾರಕ್ಕೆ ಧಕ್ಕೆಯಾಗಿದೆ. ಟಿ ಶೆಟ್ಟಿಗೇರಿ ಗ್ರಾಮದ HR ಮಂಜುಳಾ ಎಂಬವರ ಮನೆಯ ಗೋಡೆ ಕುಸಿದು ಹಾನಿಯಾಗಿದೆ. ಶನಿವಾರ ಬೆಳಗಿನ 8 ಗಂಟೆಯ ಲೆಕ್ಕಾಚಾರದಂತೆ ಕಳೆದ 24 ಗಂಟೆಯಲ್ಲಿ ಸೋಮವಾರಪೇಟೆ ತಾಲೂಕಿನ ಶಾಂತಳ್ಳಿಯಲ್ಲಿ ಅತಿ ಹೆಚ್ಚು ಅಂದರೆ 7 ಇಂಚು ಮಳೆ ದಾಖಲಾಗಿದೆ. ಭಾಗಮಂಡಲ 5 ಇಂಚು, ಸೋಮವಾರಪೇಟೆ 4, ಸಂಪಾಜೆ 3.4, ಮಡಿಕೇರಿ 3.3, ಶನಿವಾರಸಂತೆ 2, ನಾಪೋಕ್ಲು 2 ಹಾಗೂ ಕೊಡ್ಲಿಪೇಟೆಯಲ್ಲಿ 1.5 ಇಂಚು ಮಳೆಯಾಗಿದೆ. ಕೊಡಗಿನ ಉಳಿದ ಸ್ಥಳಗಳಲ್ಲೂ ಸಾಧಾರಣ ಮಳೆಯಾಗುತ್ತಿದೆ. ಒಟ್ಟಿನಲ್ಲಿ ಮುಂಗಾರು ಮಳೆಯ ಕಣ್ಣ ಮುಚ್ಚಾಲೆಯಿಂದ ಕಂಗೆಟ್ಟಿದ್ದ ಕೊಡಗಿನಲ್ಲಿ ಪುಷ್ಯ ಮಳೆಯು ಜನಜೀವನಕ್ಕೆ ಚೈತನ್ಯ ತುಂಬಿದೆ. ಪುಷ್ಯ ಮಳೆಯು ಭೂಮಿಗೆ ಭಾಷೆ ಕೊಟ್ಟ ಮಳೆ ಎಂದು ಜನರು ಇಂದಿಗೂ ನಂಬುತ್ತಾರೆ. ಒಣಗಿದ ನೆಲ ಮತ್ತು ಬಾಯಾರಿದ ಸಸ್ಯ ಸಂಕುಲಕ್ಕೆ ಪುಷ್ಯ ಮಳೆ ಹೊಸ ಕಳೆ ತುಂಬಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.